ನಮಸ್ಕಾರ, ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀರಕ್ಷಾ ಹಿರೇಮಠ. ವಿಶೇಷ ರೈಲಿಗೆ ಸಂಸದ ಸಾಗರ್ ಖಂಡ್ರೆ ಈಗ ಚಾಲನೆಯನ್ನ ನೀಡಿದ್ದಾರೆ. ಹಾಗಿದ್ರೆ ಯಾವುದು ಈ ವಿಶೇಷ ರೈಲು? ಎಲ್ಲಿಂದ ಎಲ್ಲಿಗೆ ಹೊಸ ರೈಲನ್ನ ಬಿಡುಗಡೆ ಮಾಡಲಾಗಿದೆ? ವಿಶೇಷ ರೈಲಿಗೆ ಸಂಸದ ಸಾಗರ್ ಖಂಡ್ರೆ ಈಗ ಚಾಲನೆಯನ್ನ ನೀಡಿದ್ದಾರೆ. ಬೀದರ್ನ ರೈಲು ನಿಲ್ದಾಣದಲ್ಲಿ ಈಗ ಚಾಲನೆಯನ್ನ ನೀಡಿದ್ದಾರೆ ಸಂಸದ ಸಾಗರ್ ಖಂಡ್ರೆ. ಬೀದರ್ನಿಂದ ಬೆಂಗಳೂರಿಗೆ ಹೊರಟಿರುವಂತಹ ವಿಶೇಷ ರೈಲು ಬಸವ ಸಂಸ್ಕೃತಿ ಅಭಿಯಾನ ಸಮಾರಂಭಕ್ಕೆ ಈಗ ಹೊರಟು ಬರ್ತಾ ಇದೆ ಈ ಟ್ರೈನು. ಬಸವ ಭಕ್ತರು ಈ ಟ್ರೈನ್ನಲ್ಲಿ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ನಾಳೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ನಾಳೆ ನಡೆಯಲಿರುವಂತಹ ಬಸವ ಸಂಸ್ಕೃತಿ ಅಭಿಯಾನ ಸಮಾರಂಭಕ್ಕೆ ವಿಶೇಷ ರೈಲನ್ನ ಬಿಡುಗಡೆ ಮಾಡಲಾಗಿದೆ. ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ಪಾಲ್ಗೊಳ್ಳಲಿರುವ ನೂರಾರು ಭಕ್ತರು ಬಸವ ಭಕ್ತರಿಗಾಗಿ ವಿಶೇಷ ರೈಲು ಕಲ್ಪಿಸುವ ಅಂತೆಗ ಸಂಸದ ಸಾಗರ್ ಖಂಡ್ರೆ ಹೇಳಿಕೆಯನ್ನ ನೀಡಿದ್ರು. ಅದರಂತೆ ಈಗ ವಿಶೇಷ ರೈಲು ಕಲ್ಪಿಸಿಕೊಡಲಾಗಿದೆ. ಬೀದರ್ನಲ್ಲಿ ರೈಲು ನಿಲ್ದಾಣದಲ್ಲಿ ಈಗ ಈ ಒಂದು ರೈಲ್ಗೆ ಸಾಗರ್ ಖಂಡ್ರೆ ಚಾಲನೆ ನೀಡಿದ್ದಾರೆ. ಬಸವ ಸಂಸ್ಕೃತಿ ಅಭಿಯಾನ ಸಮಾರಂಭಕ್ಕೆ ಈಗ ಭಕ್ತರು ಈ ರೈಲಿನಲ್ಲಿ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ನಾಳೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಕಾರ್ಯಕ್ರಮ ನಡೆಯಲಿದ್ದು, ನಾಳೆ ನಡೆಯಲಿರುವಂತಹ ಬಸವ ಸಂಸ್ಕೃತಿ ಅಭಿಯಾನ ಸಮಾರಂಭಕ್ಕೆ ಈ ರೈಲು ಬರುವಂತದ್ದು. ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ಪಾಲ್ಗೊಳ್ಳಲಿರುವ ನೂರಾರು ಭಕ್ತರು ಈ ಒಂದು ವಿಮಾನದಲ್ಲಿ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ವಿಶೇಷ ರೈಲಿಗೆ ಈಗ ಸಂಸದ ಸಾಗರ್ ಖಂಡ್ರೆ ಚಾಲನೆಯನ್ನ ನೀಡಿದ್ದಾರೆ. ಬೀದರ್ನ ರೈಲು ನಿಲ್ದಾಣದಲ್ಲಿ ಒಂದು ರೈಲನ್ನ ಚಾಲನೆ ನೀಡಿದ್ದಾರೆ. ರೈಲನ್ನ ಬಿಡುಗಡೆ ಮಾಡಲಾಗಿದೆ. ಬೀದರ್ನಿಂದ ಬೆಂಗಳೂರಿಗೆ ಈ ಒಂದು ರೈಲು ಈಗ ಹೊರಟು ನಿಂತಿದ್ದು, ಬಸವ ಸಂಸ್ಕೃತಿ ಅಭಿಯಾನ ಸಮಾರಂಭಕ್ಕೆ ಅದರಲ್ಲಿ ಭಕ್ತರು ಈಗ ಪ್ರಯಾಣವನ್ನ ಬೆಳೆಸಲು ಮುಂದಾಗಿದ್ದಾರೆ. ನಾಳೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಬಸವ ಸಂಸ್ಕೃತಿಯ ಸಮಾರಂಭ ಇದೆ. ಆ ಒಂದು ಸಮಾರಂಭ ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ಈ ಒಂದು ರೈಲಿನಲ್ಲಿ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ಪಾಲ್ಗೊಳ್ಳುವಂತಹ ನೂರಾರು ಭಕ್ತರಿಗೆ ಪ್ರಯಾಣ ತೊಂದರೆ ಆಗಬಾರದು ಅಂತ ಈಗ ಖಂಡ್ರೆ ಅವರು ಇದಕ್ಕೆ ಚಾಲನೆಯನ್ನ ನೀಡಿದ್ದಾರೆ. ನೂರಾರು ಭಕ್ತರು ಈ ಒಂದು ರೈಲಿನಲ್ಲಿ ಪ್ರಯಾಣವನ್ನ ಬೆಳೆಸಲಿದ್ದು, ಬಸವ ಭಕ್ತರಿಗಾಗಿ ವಿಶೇಷ ರೈಲನ್ನ ಕಲ್ಪಿಸಿ ಕೊಡಲಾಗಿರುವಂತದ್ದು. ವಿಶ್ವಗುರು ಬಸವಣ್ಣನವರಿಗೆ, 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 ವಿಶ್ವಗುರು ಬಸವಣ್ಣನವರಿಗೆ.